ಶಾಂತ ಸಿಂಹ ನಡಿಯೇ ನಡಿ ನಡಿಯೇ ಜೈರಲ್ಲ ಏನಿಲ್ಲ ಸೇಫ್ಟಿ ರಮ್ಮತ್ತ ಬಾಯಿಲೆ ನಾವೀಗ ಮದುವೆ ತಯಾರಿ ಮಾಡ್ಕೊಳ್ಳೋಣ ನೀನ್ ನಡಿ ಹೇಳ್ತೀನಿ ನಡಿ ಏಯ್ ಓಡೋಗಿ ಶಾಸ್ತ್ರಿ ಕರ್ಕೊಂಡು ಬೇಗ ಬಾ ಹೋಗೋ ಅಯ್ಯೋ ಯಾಕಿನ್ನೂ ಹೋಗಿಲ್ಲ? ನೀವ್ ಕರ್ಕೊಂಡ್ ಬಂದಾಗ್ಲೂ ಕಾರಣ ಹೇಳಿಲ್ಲ, ಕಳಿಸ್ಬೇಕಾದ್ರೂ ಕಾರಣ ಹೇಳ್ತಿಲ್ಲ. ಅದಕ್ಕೆ ಅದನ್ನು ತಿಳ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೆ ಸರ್. ಶಂಭು, ಯಾಕೋ ಗೊತ್ತಿಲ್ಲ, ನೀ ನನಗೆ ತುಂಬಾ ಇಷ್ಟವಾಗ್ಬಿಟ್ಟೆ. ಇಲ್ಲಿ ಟಚ್ ಮಾಡ್ಬಿಟ್ಟೆ. ವಯಸ್ಸಾದ್ಮೇಲೆ ನಿಮ್ಮಂಥವ್ರೆಲ್ಲ ಯಾಕ್ರೋ ಲವ್ ಮಾಡ್ತೀರಾ ಅಂತ ಕೇಳ್ತೀವಿ. ಆದ್ರೆ ನಿಮ್ಮ ವಯಸ್ಸಿನಲ್ಲಿ ನಾವು ಲವ್ ಮಾಡಿದ್ವಿ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಬೈ ದ ಬೈ ಶಂಭು, ನಂದು ಲವ್ ಮ್ಯಾರೇಜ್. ನಿನ್ನ ಲವ್ ಕೂಡ ಸಕ್ಸಸ್ ಆಗುತ್ತೆ. ಗೋ ಹೆಡ್. ಥ್ಯಾಂಕ್ ಯು ಸರ್. ನೋಡು, ನೀನು ಏನೇ ಮಾಡಿದ್ರು ಇಲ್ಲಿಂದ ಮಾತ್ರ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನಿನಗಿದ್ ಬೇಕಾಗಿತ್ತ? ಸುಮ್ಮನೆ ಈ ಕಿರಣೆ ಮದುವೆ ಆಗೋದ್ ಬಿಟ್ಟು ಹೋಗಿ ಹೋಗಿ ಆ ಪೂರ್ ಫಿಲೋ ಶಂಭುನೇ ಬೇಕು ಅಂತೀಯಲ್ಲ. ಈಗೆಲ್ಲಿದ್ದಾನೆ ನಿಮ್ ಹೀರೋ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅವನ್ನ ಅದೇ ಜೈಲಿನಲ್ಲಿ ಸಾಯೋವರೆಗೂ ಕೊಳೆ ಹಾಗೆ ಮಾಡ್ತೀನಿ. ಮೈಂಡ್ ಇಟ್. ಏನ್ ಮಾಡ್ತೀಯ ನೀನು? ಬೇಡ ನೋಡು, ನನ್ನ ಮಾತು ಕೇಳು. ಬೇಡ, ನಿಂಗೆ ತಲೆಗೆ ಕೆಟ್ಟಿದ್ಯಾ? ಡ್ಯಾಡ್, ಅಂಕಲ್, ಡ್ಯಾಡ್, ನೋಡಿಲಿ, ಬೆಂಕಿ. ಏನಾಯ್ತು ತಿರ್ಗೆ? ಓ ಮೈ ಗಾಡ್, ನಾಯ್ಡು, ನಾಯ್ಡು, ಏನು ಇದು? ಸಹನಾ, ಸಹನಾ, ಅಯ್ಯೋ ಪೋಯಿಂದ್ರ ಅಂತ ಪೋಯಿಂದ್ರ ಏಮ್ಮ ಮನೆ ಅಂಟಿದ್ರೆ ಮನೆನೇ ಅಂಟಿಸ್ಬಿಟ್ಟಲ್ಲಮ್ಮ. ಪಾಯಣಪ್ಪ ಅಂತ ಪೋಯಣ ಅದೇ ಯಾ ಬಾಯ್ದೆ. ಓ ಶಿಟ್. ಏ ನಾಯ್ಡು, ನಾಯ್ಡು, ಬೀಗಕ್ಕೆ ಎಲ್ಲೋ? ಅಯ್ಯೋ ನನ್ನ ಮಗ ಶಾಸ್ತ್ರಿಗಳು ಕರ್ಕೊಂಡ್ ಬರ್ತೀನಿ ಅಂತ ಓದಲ್ಲಪ್ಪ. ಸಹನಾ, ಈಗೇನು ಮಾಡೋದು? ಅಯ್ಯೋ 50% ಮನೆ ಸುಟ್ಟೋಯ್ತಲ್ಲಪ್ಪ. ಅಂತ ಏ ಬರ ಬದಾರ ರೇ. ಸಹನಾ, ಸಹನಾ, ಮಗಳನ್ನ ಕಾಪಾಡೋ. ಅದಕ್ಕೆ ಬಿಡ, ಫೈರ್ ಸ್ಟೇಷನ್ ಫೈರಿಂಗ್ ಫೋನ್ ಮಾಡ್ತೀನಿ. ಮಗಳ ಪ್ರಾಣ ಹೋಗಿರುತ್ತೆ. ಹೋಗ್ತಿದ್ದೆ, ಆದ್ರೆ ಬೆಂಕಿ ನೋಡಿ. ನನಗಿರೋದು ಒಬ್ಬಳೆ ಮಗಳು, ಕಾಪಾಡ. ಅಯ್ಯೋ ನನಗೂ ಒಬ್ಬನೇ ಮಗನು, ಸಿಂಗಲ್ ಸನ್ನು. ಬಿಡಿ ಸರ್. ಶಂಭು, 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 ನಿನಗೇನಾಗಿಲ್ಲ ತಾನೆ? ಹೋಗ್ರ ಆಫ್ ಮಾಡು, ಹೋಗ್ರ. ಅಮ್ಮ ತಲ್ಲಿ వచ్చావా? ರಾಮು ಏನಾಗಿಲ್ಲ ಸರ್? ಸಹನಾ, ಇಲ್ಲ, ಇವಳ ಹೆಸರೇಳೋ ಯೋಗ್ಯತೆನೂ ನಿಮ್ಗಳಿಗಿಲ್ಲ. ಚೆನ್ನಾಗಿ ನೋಡ್ಕೊತಿರೋ ನಂಬಿಕೆ ಮೇಲೆ ಬಿಟ್ಟು ಹೋದೆ. ಇನ್ಮೇಲೆ ಇವಳು ನನ್ನ ಜೊತೆನೇ ಇರ್ತಾಳೆ. ಹೆದರ್ಕೋಬೇಡಿ, ಕದ್ದಂತೂ ಮದುವೆ ಆಗಲ್ಲ. ಅಂಕಲ್, ಅವ್ರು ಹೇಳಿ ಹೋಗ್ಬೇಡ ಅಂತ. ಇಡಿಯಟ್. ಎರಡು ಮಸಾಲೆ.
ನೋಡಿ, ಇವಳು ನಿಮಗೆ ಶಂಭುನ್ ನಂಬ್ಕೊಂಡು ಬಂಗ್ಲೆ ಬಿಟ್ಟು ಬೀದಿಗೆ ಬಂದಿದ್ದಾಳೆ. ಇಷ್ಟು ದಿನ ಈ ಅನಾಥನಿಗೆ, ಈ ಅಯೋಗನಿಗೆ ಪ್ರೀತಿ ಕೊಟ್ಟು ನೀವು ಇವಳಿಗೂ ಆ ಪ್ರೀತಿ ಕೊಡ್ತೀರ ಅನ್ನೋ ಒಂದು ನಂಬಿಕೆಯಿಂದ ಕರ್ಕೊಂಡ್ ಬಂದಿದ್ದೀನಿ. ಯಾರು ಅನಾಥ? ತೆಗೆದು ಬಿಟ್ಟ ಅಂದ್ರೆ ನೋಡು. ನೀನು ನಮ್ಮನೆ ಮಗ ಕಣಪ್ಪ. ಇನ್ಮೇಲೆ ಯಾವತ್ತೂ ಈ ಮಾತು ಬರಬಾರ್ದು. ಲೋ ಶಂಭು, ಅವ್ರನ್ನ ಅತ್ತಿಗೆ ಅಂತ ಕರೆಯೋದಕ್ಕೆ ನಾವೆಲ್ಲ ಇದೀವೋ? ಏ ವಡ್ಡ, ನೀನ್ ನಮ್ಮ ಮನೆ ಮಗ ಅಂದ್ಮೇಲೆ ಇವಳು ನಮ್ ಸೊಸೆ ತಾನೆ. ನೀನ್ ಬೇಡ ಅಂದ್ರು ನಮ್ ಎಲ್ರ ಪ್ರೀತಿ ಈ ಬಂಗಾರಿ ಮೇಲೆ ಇದ್ದೇ ಇರುತ್ತೆ ಕಣೋ. ಅಲ್ಲ ಕಣವ, ಈ ಕಲ್ಲ ಅದ್ ಹೆಂಗವ ಕರ್ಗಿಸ್ತೆ? ಅಯ್ಯೋ, ಅದೊಂದು ದೊಡ್ಡ ಕಥೆ. ಏನಾದ್ರೂ ಕೇಳಿಸ್ತಿದ್ಯಾ? ಏನು ಕೇಳಿಸ್ತಿಲ್ಲ. ಎಷ್ಟು ವರ್ಷದಿಂದ ಕೇಳಿಸ್ಕೊತಾ ಇದೀನಿ, ನನಗೆ ಏನು ಕೇಳಿಸಿಲ್ಲ, ನಿಂಗೆ ಕೇಳಿಸ್ಬಿಡ್ತಾ? ಏನ್ ನನ್ ಮಕ್ಳಯ್ಯ, ನಂದೇನ್ ಕೆನ್ನೆ ಅನ್ಕೊಂಡ್ಬಿಟ್ಟಿದಾರ ಇಲ್ಲ ಕಲ್ಲು ಅನ್ಕೊಂಡ್ಬಿಟ್ಟಿದಾರ? ಸಿಕ್ಕ ಬಂದ್ ಬಾರಿಸ್ತಾ ಇದಾರಲ್ಲ, ಏನ್ ಕರ್ಮ ಅಲ್ಲ. ದೇವ್ರನ್ನ ಏನ್ ಕೇಳ್ಕೊಂಡೆ? 7 ಜನ್ಮಕ್ಕೂ ನೀನೇ ನಂಗೆ ಸಿಗ್ಬೇಕು ಅಂತ. ಓಹೋ, ನೀನೇನ್ ಕೇಳ್ಕೊಂಡೆ? ಇದೇ 7ನೇ ಜನ್ಮ ಆಗೋಗ್ಲಿ ಅಂತ. ಶಂಭು, ಸಾರಿ ಸಾರಿ ಸಾರಿ, ನೀನ್ ಕೋಪಿಸ್ಕೊಳ್ಳೋದನ್ನ ನೋಡ್ಬೇಕನ್ಸ್ತು, ಅದಕ್ಕೆ ಹಾಗೆ ಮಾಡ್ದೆ. ಪುಟ್ಟಮ್ಮ, ಶಂಭು ಬಾಪ, ಕೂತ್ಕೊಂಡು ತರ್ತೇನೆ. ಏನಾಯ್ತು? ಏನಿಲ್ಲ ಶಂಭು, ಸೌದೆ ತರಬೇಕಾದ್ರೆ ಬಿಟ್ಟಾಯ್ತಪ್ಪ. ಪುಟ್ಟಿ, ಆ ಪಾತ್ರ ಪಡಿಗೆಲ್ಲ ಬಿದ್ದೋಗ್ಬಿಟ್ಟು. ಶಂಭು, ದೊಡ್ಡಣ್ಣ, ಏನಿದೆಲ್ಲ? ಏನಾಯ್ತು? ತೆಂಗಿನಕಾಯಿ ಕೀಳೋಣ ಅಂತ ಮರಿ ಕತ್ತದೆ, ಜಾರ್ ಬಿದ್ದೆ. ಸಂಗಾಯ ಅಲ್ವನೇ? ದೊಡ್ಡಣ್ಣ, ಏನಾಯ್ತು? ಅದೇನಿಲ್ಲ ಮಗ. ಅಣ್ಣ ಏನಾಯ್ತು ಹೇಳು. ಹನುಮ, ಬಸ್ಯಾ, ಶಿವು, ಏನಾಯ್ತು ಶಿವು? ಅಂತೇನಿಲ್ಲ ಬಿಡು ಶಂಭು. ಮಚ್ಚಿ, ಮಚ್ಚಿ, ಲೋ, ಏನೋ ಇದು? ಏನಾಯ್ತು ನಿಮ್ಗೆಲ್ಲ? ಶಂಭು, ದಯವಿಟ್ಟು ಅವಳನ್ನ ಕರ್ಕೊಂಡು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗು. ಇಲ್ಲಿ ಮಾತ್ರ ಇರ್ಬೇಡ ಶಂಭು. ಈಗ ಏನಾಯ್ತು ಅಂತ ಹೇಳ್ತಿರೋ ಇಲ್ವೋ? ನಾನು ಹೇಳ್ತೀನಿ. ಅದು ಹಾಗಲ್ಲ ಶಂಭು. ಎಲ್ಲೋ ಆ ತಿರುಬೋಕಿದ್ದಾನ ಮಗ. ಯಾರು? ನಾನು ಯಾರು ಅಂತ ಕೇಳ್ತೀನಿ. ಅವನ್ಗೆ ಯಾಕೆ ಹೊಡಿತಾ ಇದ್ದೀರಾ? ಡಾಕ್ಟರ್ ಹೊಡಿತೀರಾ? ನಿಮ್ಗೇನ್ ಬೇಕು? ಶಂಭು, ಅವನಿಲ್ಲ, ಹೊರಗಡೆ ಹೋಗಿದ್ದಾನೆ. ನೀನ್ ಯಾವನು? ಅವ್ರ ಅಣ್ಣ. ಸಂಬಂಧ ಬೇರೆ. ನೀನು ಅವನ ಅತ್ಕೆನಾ? ಏನ್ ನೋಡ್ತಾ ನಿಂತಿದ್ರ? ಹಿಡ್ಕೊಂಡು ಚಕ್ರ ನನ್ನ ಮಕ್ಕಳನ್ನ. For more updates, like, comment, subscribe to our channel.